ಕಡಲೆಬೇಳೆ ಕೂಟ್ ಮಾಡೋದಕ್ಕೆ ಈಗ ಸ್ಟವ್ ಮೇಲೆ ಬಿಸಿನೀರು ಜೊತೆಗೆ ಹೂಕೋಸನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಮತ್ತು ಆಮೇಲೆ 2 ಸ್ಪೂನು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಬಾಣಲಿಕ್ಕೆ ಹಾಕ್ಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಲವಂಗ, 4-5 ಲವಂಗ, ಮೆಣಸು, 10 ಮೆಣಸು, ಚಕ್ಕೆ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೊಳ್ಳಿ. 2 ಈರುಳ್ಳಿ ಹಚ್ಚಿಟ್ಕೊಂಡಂಥದ್ದು ಸ್ವಲ್ಪ ದೊಡ್ಡದಾಗಿ. ಬಾಳಿಸ್ಕೊಳ್ಳಿ. ದೊಡ್ಡದಾಗಿ ಹಚ್ಚಿಟ್ಕೊಂಡಂಥದ್ದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬಾಳಿಸ್ಕೋಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ಬಾಳಿಸ್ಕೊಂಡ್ಮೇಲೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಈ ಥರ ಹಚ್ಕೊಂಡಿದ್ದೀವಿ. ತೆಂಗಿನಕಾಯಿ ಹಾಕ್ಕೋಬೇಕು. ಮತ್ತೆ ಬಾಳಿಸ್ಕೋಬೇಕು. ಮಸಾಲೆಗೋಸ್ಕರ ಎಲ್ಲ ಈ ಥರ ಬಾಳಿಸ್ಕೋಬೇಕು. ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀವಿ. ಮತ್ತು ಚಿಲ್ಲಿ ಪೌಡ್ರು ಅದು 1 ಸ್ಪೂನು 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಮಸಾಲೆಗೆ ರುಬ್ಕೋಬೇಕು. ತಣ್ಣಗಾದ್ಮೇಲೆ 3 ಹಸಿಮೆಣಸಿನ್ಕಾಯಿನ ಸಾಕ 3 ಸಾಕು. ಆಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಇದೆಲ್ಲ ಒಂದೇ ಸಲ ಮಿಕ್ಸಿಗೆ ಹಾಕ್ಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾಗಿದೆಯಲ್ಲ, ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದಲ್ಲ. ಸ್ಪೂನ್ ಎಣ್ಣೆ, 1 ಸ್ಪೂನ 2 ಸ್ಪೂನ್ ಎಣ್ಣೆ, ಒಗ್ಗರಣೆಗೆ 1 ಸ್ಪೂನು 2 ಸ್ಪೂನ್ ಸಾಸಿವೆ, ಒಂದೂವರೆ ಹೊಡೆಯಲ್ಲ ಸಣ್ಣಗೆ ಹಚ್ಕೊಂಡು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ. ಎರಡೂವರೆ ಕಪ್ಪು ಕಡಲೆಬೇಳೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. 6 ಗ್ಲಾಸ್ ನೀರು ಹಾಕಿದ್ದೀನಿ.
ತಿಳಿ ಬೇಕು ಅಂದರೆ ತಿಳಿ ಮಾಡ್ಕೊಬೋದು, ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು ಅಲ್ವಾ? ಹೇಗೆ ಬೇಕೋ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕು, ಇಲ್ಲ ಅಂತಂದರೆ ತಿಳಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು. ಗೊತ್ತಲ್ವ ಇಷ್ಟು ಕಂಟಿನ್ಯೂ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅರಿಶಿನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿರೋ ಅದು ಎತ್ಕೊಂಡ್ಬಿಟ್ಟು ಆದಮೇಲೆ ಈ ಥರದನ್ನು ರೆಡಿ ಮಾಡ್ಕೊಂಡಿರೋದು ರೆಡಿ ಮಾಡ್ಕೊಂಡಿರೋ ಹೂಕೋಸನ್ನ ಹಾಕ್ತಾಯಿದ್ದೀನಿ. ಇದು ಬೆಂದರೆ ಗಟ್ಟಿಗಾಗುತ್ತೆ, ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು ನೀವು. ಹೌದಾ? ಲಾಸ್ಟ್ ಉಪ್ಪು ಹಾಕೋಣ. ಉಪ್ಪು ಹಾಕಿರ್ಲಿಲ್ವಾ ಅದಕ್ಕೆ? ಹಾಕಿರಲಿಲ್ಲ, ಅಲ್ಲ ಅದಕ್ಕೆ ಬೇಯಿಸಿರೋದಕ್ಕೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ನೀವು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಆಗಿಬಿಡುತ್ತೆ, ಕಡಲೆಬೇಳೆ ಬಂದಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಂದಾಜ ಮೇಲೆ ಹಾಕ್ಕೊಳ್ಳಿ ನೀವು ಬೇಕಾದರೆ. ಲಿಡ್ನ ಮುಚ್ಚಿ ಎಷ್ಟು ಕೂಗಿಸ್ಕೋಬೇಕು? 2 ಕೂಗಿಸ್ಕೊಳ್ಳೋಣ. 2 2 ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಕೂಟು ಮಸಾಲೆ ಕೂಟು ರೆಡಿ. ಕಡಲೆಬೇಳೆ ಕೂಟ್ ರೆಡಿ.